ನಮಸ್ಕಾರ ಪ್ರಿಯ ವೀಕ್ಷಕರ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬ್ಯಾಂಗ್ಳೂರ್ ಇದೇ ಬಾಲ್ಸಿಟ್ಟಲ್ಲಿ ಈ ಎತ್ತಿಯೋದು ನಿರ್ಮಾಣ ಬಸವಣ್ಣ ಅಲ್ಲೇ ಸುತ್ತ ವಚನ ಕಾರ್ಯ ಹಿರಿಯ ಚಿತ್ರಗಾರಕ ಇತಿಹಾಸ ಗೋಪುರ ಏನು ಕೋಟ ಏನು ನೋಡಿ, ಎಷ್ಟು ಮುರುಘಾಮಠ ಎಷ್ಟು ಸುಂದರವಾದ ಕರ್ನಾಟಕ ಇದೆ. ಒಂದೇ ಪೀಠ ಇದು ಹಿಂಗಾಯ ಸೂನಿ ಸಿಂಹಾಸನ ಇದೇ ಮಠ. ಸ್ಮರಣೀಯರಾದ ಬಸವಾದಿ ಶರಣರನ್ನು ಕರ್ತೃ ಮುರುಗೇಶರನ್ನು ಸ್ಮರಣೆ ಮಾಡಿಕೊಂಡು ಅನುಭವ ಶ್ರಾವಣದಲ್ಲಿ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಸವರಾಮಾನಂದ ಸ್ವಾಮೀಜಿಯವರಲ್ಲಿ, ಮುರುಗೇಶ್ ದೇವರಲ್ಲಿ, ತಿಪ್ಪೇರಪುರ ಸ್ವಾಮಿಗಳಲ್ಲಿ, ಉಳಿವಿಯ ಲಿಂಗಮೂರ್ತಿ ಸ್ವಾಮೀಜಿಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಡಾಕ್ಟರ್ ಜಯದೇವಿ ತಾಯಿ ಲೀಗಾಡಿಯರವರನ್ನು ಕುರಿತು ತುಂಬ ಉತ್ತಮವಾಗಿ ಮಾತುಗಳನ್ನು ಆಡಿರುವಂತಹ ಉಪನ್ಯಾಸಕರಾಗಿರುವಂತಹ ಸೋಮ ಎನ್ ಅವರಲ್ಲಿ, ಹಾಲಿನ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣೀಯರಲ್ಲಿ, ಶ್ರೀಮಠದ ಸದ್ಭಕ್ತರಲ್ಲಿ, ಮಕ್ಕಳಲ್ಲಿ ಮತ್ತು ವಿಶ್ವಮಾನ ಶಾಲೆಯ ಮುಗ್ಧ ಮಕ್ಕಳಲ್ಲಿ ತಮಗೆಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ ಸಮಾರಂಭದ ಔಚಿತ್ಯವನ್ನು ಕುರಿತು ಉಭಯ ಶ್ರೀಗಳು ಮತ್ತು ಸಲ್ಮಾ ಎನ್ನುವ ಮಾತುಗಳನ್ನು ತಾವೆಲ್ಲ ಆಲಿಸಿರುವಂಥದ್ದು. ಮುರುಘಾ ಮಠ ಅಂತಂದರೆ ಸಮಯಕ್ಕೆ ಭಾಳ ಹೆಚ್ಚಿನ ಒತ್ತನ್ನು ನೀಡಿರುವಂಥದ್ದು. ಸಂಜೆ 6:15 ಪ್ರಾರಂಭ ಆಗಿ 8 ಗಂಟೆಗೆ ಮಂಗಲ ಆಗುವಂಥ ಒಂದು ಸಂದರ್ಭ. ಇವುಗಳ ಮಧ್ಯದಲ್ಲೇ ಒಂದೆರಡು ಆಶೀರ್ವಚನವನ್ನು ಮಾಡಬೇಕಂತೇಳಿ ನಮ್ಮ ರುದ್ರಮೂರ್ತಿಯವರು ಮತ್ತು ನಿರೂಪಕರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಯೋಗಿ ಎಸ್ ಕಳಸದ್ರವರು, ಸದಸ್ಯರಾದಂತಹ ಕ್ರಿಯಾಶೀಲ ಸ್ವಾಮೀಜಿಗಳಾದ ಡಾಕ್ಟರ್ ಬಸವಕುಮಾರ ಸ್ವಾಮೀಜಿಯರವರು, ಇನ್ನುಳಿದ ಸದಸ್ಯರು, ಮಠದ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಮಠದಲ್ಲಿ ನಿರಂತರವಾದಂತಹ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರತಕ್ಕಂಥದ್ದು ತುಂಬ ಶ್ಲಾಘನೀಯ ಅನ್ನುವಂಥ ಮಾತು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಅನುಭವ ಶ್ರಾವಣ ಅನ್ನುವಂತಹ ಒಂದು ವಿಶೇಷ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತು ಡಾಕ್ಟರ್ ಜಯದೇವಿ ತಾಯಿ ಲೀಗಾಡಿಯರವರನ್ನು ಕುರಿತು ಒಂದು ಅನುಭವ ಕುರಿತು ನಡೀತಾ ಇರತಕ್ಕಂಥದ್ದು. ಈಗಾಗಲೇ ತುಂಬ ಸವಿಸ್ತರವಾಗಿ ನಮ್ಮ ಸಲ್ಮಾ ಎನ್ನುವರ ಮಾತು ತುಂಬ ಸವಿಸ್ತರವಾಗಿ ಅವರು ಹಾಡಿದ್ದಾರೆ. ಅವರ ಮಾತುಗಳನ್ನು ತಾವೆಲ್ಲ ಈಗಾಗಲೇ ಆಲಿಸಿರುವಂಥದ್ದು. ನಿಜಕ್ಕೂ ಡಾಕ್ಟರ್ ಜಯದೇವಿ ತಾಯಿ
ಲಿಂಗಾಡಿಯವರನ್ನು ಕುರಿತು ಮಾತುಗಳನ್ನ ಹಾಡಲಿಕ್ಕೆ ನನಗೆ ತುಂಬ ಅಭಿಮಾನ ಅನ್ನಿಸ್ತದೆ. ಕಾರಣ ಬಂಧುಗಳೇ, ಡಾಕ್ಟರ್ ಜಯದೇವಿ ತಾಯಿ ಲೀಗಾಡಿಯರವರಿಗೂ ಮತ್ತು ನಮ್ಮ ಗುಮ್ಮಟಕಲ್ಲಿನ ಶ್ರೀಮಠಕ್ಕೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಕಾರಣ ಏನು ಅಂತ ಕೇಳಿದಾಗ, ಮಧ್ಯ ಕರ್ನಾಟಕ ಆದಂತಹ ದಾವಣಗೆರೆ ಮತ್ತು ಚಿತ್ರದುರ್ಗ ಇದು ಮಧ್ಯ ಕರ್ನಾಟಕ. ದಾವಣಗೆರೆ 1913ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಸವ ಜಯಂತಿ ಆರಂಭವಾಗುತ್ತೆ. ವಾರದ ಮಲ್ಲಪ್ಪನವರು, ಹೊರಟಾಳ್ ರುದ್ರಗೌಡರು, ಹರ್ಡೇಕರ್ ಮಂಜಪ್ಪನವರು ಇವರ ಊರುಗಳ ಆಗಿನ ಪರಮ ಪೂಜ್ಯ ಜಯದೇವ ಜಗದ್ಗುರುರವರ ಸಾನ್ನಿಧ್ಯದಲ್ಲಿ 1913ನೇ ಇಸವಿಯಲ್ಲಿ ದಾವಣಗೆರೆಯ ದೊಡ್ಡಪೇಟೆ ವಿರಕ್ತ ಮಠದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬಸವ ಜಯಂತಿ ಆರಂಭ ಆಗ್ತದೆ. ಬಸವ ಜಯಂತಿ ಆರಂಭ ಆದ ಕೆಲವು ದಿನಗಳ ವರ್ಷಗಳ ನಂತರದಲ್ಲಿ ಮೊಟ್ಟ ಮೊದಲು ಕಲ್ಯಾಣ ನಾಡಿನಲ್ಲಿ ಬಸವ ಜಯಂತಿಯನ್ನು ಗುರುಮಠಕಲ್ಲಿನ ಶಾಂತಿವೀರ ಸ್ವಾಮಿಗಳು ಆರಂಭ ಮಾಡ್ತಾರೆ ಅನ್ನುವಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇದು ಬಸವ ಸಮಿತಿಯಲ್ಲಿ ಬರ್ತಕ್ಕಂಥ ಬಸವ ಪಥದಲ್ಲಿ ಒಂದು ಪುಸ್ತಕವನ್ನು ಓದುವಂಥ ಸಂದರ್ಭದಲ್ಲಿ ಇದು ಉಲ್ಲೇಖವಾದಂಥ ಅಂಶ. ಕಲ್ಯಾಣ ನಾಡಿನಲ್ಲಿ ಮೊಟ್ಟ ಮೊದಲಿನಲ್ಲಿ ಬಸವ ಜಯಂತಿ ಆರಂಭ ಮಾಡಿದ್ದು ಗುರುಮಠಕಲ್ನಲ್ಲಿ ಎನ್ನುವಂಥದ್ದು. ಇದನ್ನು ನೋಡಿದಂಥ ಮನಗಂಡಂಥ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯರವರು ಅವರು ಗುರುಮಠಕಲ್ಲಿ ಬರ್ತಾರೆ. ಅಂದಿನ ಪರಮ ಪೂಜ್ಯ 8ನೇ ಶಾಂತಿವೀರ ಮಹಾಸ್ವಾಮಿಗಳ ಮಠದ ಪೀಠಾಧಿಪತಿಗಳಾಗಿರುತ್ತಾರೆ. ಹಿರಿಯ ಚಿತ್ರಗಾರಕ ಇತಿಹಾಸ ಗೋಪುರ ಇದೆ, ಕೋಟ ಇದೆ ನೋಡಿ, ಎಷ್ಟು ಮುರುಘಾಮಠ ಎಷ್ಟು ಸುಂದರವಾದ. ಕರ್ನಾಟಕ ಇದೆ ಒಂದೇ ಪೀಠ ಇದು. ಸೋನಿ ಸಿಂಹಾಸನ ಇದೇ ಮಠ.